ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲೆ ನೋಡಿರ್ತೀರಾ. ಹೌದು, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ಖಂಡಿತ ನೀವು ಅಪ್ಲೈನ ಮಾಡ್ಬೋದು. ಇವೆರಡು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಅಂತ ಏನೂ ಇರೋದಿಲ್ಲ. ಇದ್ರ ಬಗ್ಗೆ ಮಾಹಿತಿನ ಸಂಪೂರ್ಣವಾಗಿ ಕೊಡ್ತೀನಿ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಅಲ್ಲೂ ಕೂಡ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮಿನಿ ಬ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ರೇಷನ್ ಕಾರ್ಡ್ ಇಲ್ಲದಿದ್ರೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ಅಪ್ಲೈ ಮಾಡಬಹುದು. ನಿಮಗೆ ಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಇವಾಗ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ನಿಮ್ಮ ರೇಷನ್ ಕಾರ್ಡಲ್ಲಿ ಮನೆ ಯಜಮಾನಿ ಯಾರಿರ್ತಾರೆ ಅವರು ಲೇಡೀಸ್ ಆಗಿರ್ಬೇಕಂದ್ರೆ ಹೆಣ್ಮಕ್ಳು ಮನೆ ಯಜಮಾನಿ ಹೆಸರಿದ್ರೆ ಅವರೆಲ್ಲರೂ ಅಪ್ಲೈ ಮಾಡ್ಬೋದು ಅಂತಿತ್ತು. ಬಟ್ ತುಂಬ ರೇಷನ್ ಕಾರ್ಡಲ್ಲಿ ಲೇಡೀಸ್ ಹೆಸರೇ ಇರ್ತಿತ್ತು, ಅಂದರೆ ಮನೆ ಯಜಮಾನಿ ಹೆಸರು ಲೇಡೀಸ್ ಹೆಸರಲ್ಲೇ ಇತ್ತು. ಬಟ್ ಕೆಲವೊಬ್ರದ್ದು ಜೆಂಟ್ಸ್ ಹೆಸರು ಇದ್ದಿದ್ದರಿಂದ ಅವರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಟೈಮ್ ತಗೋತಾರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಡೇಟ್ ಮಾಡೋಕ್ಕೆ. ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದರು, ನೀವು ಅಕಸ್ಮಾತ್ ನೀವು ರೇಷನ್ ಕಾರ್ಡ್ ಆಲ್ರೆಡಿ ಅಪ್ಲೈ ಮಾಡಿರ್ತೀರಾ ಅಥವಾ ತಿದ್ದುಪಡಿ ಮಾಡಿಸಿರ್ತೀರಾ, ನಿಮಗೆ ಅವಾಗಿಂದ ಯಾವುದೇ ರೀತಿ ತಿದ್ದುಪಡಿಗಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅದರ ಅಪ್ರೂವಲ್ನ ಯಾವುದೇ ರೀತಿ ಕೊಟ್ಟಿಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ನೀವು ರೇಷನ್ ಕಾರ್ಡು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದಾಗ ಅಥವಾ ತಿದ್ದುಪಡಿ ಮಾಡಿದಾಗ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಲೆಟರ್ ಕೊಟ್ಟಿರ್ತಾರಲ್ವ. ಸೊ ಅದರಲ್ಲಿ ನಂಬರ್ ಇರುತ್ತೆ, ಅಕ್ನಾಲೇಜ್ಮೆಂಟ್ ನಂಬರು. ನೀವು ಆ ನಂಬರ್ನ ಅಪ್ಲೈ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿದರು. ನಾನು ಇವಾಗ ಹೇಳ್ತಿರೋ ಆಪ್ಷನ್ ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ, ಆಲ್ರೆಡಿ ಯಾರು ಅಪ್ಲೈ ಮಾಡಿದ್ದೀರಾ ಅವರಿಗೆ ಮಾತ್ರ ಇದು ಅಪ್ಲೈ ಆಗೋದು. ಅಂದರೆ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಿರ್ತೀರಾ ಅಥವಾ ತಿದ್ದುಪಡಿಗೆ ಅಪ್ಲೈ ಮಾಡಿರ್ತೀರಾ, ನಿಮಗೆ ಇನ್ನೂ ಅಪ್ರೂವಲ್ ಕೊಟ್ಟಿರಲ್ಲ ಅಲ್ಲ. ಸೊ ಹಾಗಾಗಿ ಅಂಥವರು ಅಕ್ನಾಲೇಜ್ಮೆಂಟ್, ಅದರಲ್ಲೂ ಕೂಡ ಅಪ್ಲೈ ಮಾಡಿದರೂ ಕೂಡ ಕಂಪಲ್ಸರಿಯಾಗಿ ಅಕ್ನಾಲೇಜ್ಮೆಂಟ್ ಇರಬೇಕು. ಅದಿದ್ರೇ ನಿಮಗೆ ಕನ್ಸಿಡರ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಸ್ಕೊಡ್ತಾರೆ. ಮಾಡ್ಕೊಳ್ಬಹುದು. ನೀವು ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 CSC ಸೆಂಟರ್ಸ್ಗಳಿಗೆ ಹೋದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಕೊಡ್ತಾರೆ. ಅದಕ್ಕೆ ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಇಲ್ಲ, ನೀವು ಯಾವಾಗ ಬೇಕಾದರೂ ಹೋಗಿ ಅಪ್ಲೈ ಮಾಡ್ಬೋದು. ಹಾಗೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಅಷ್ಟೇ, ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಅದಕ್ಕೂ ಕೂಡ ಯಾವುದೇ ಲಾಸ್ಟ್ ಡೇಟ್ ಇಲ್ಲ. ಅದನ್ನು ನೀವು ಮೊಬೈಲಲ್ಲೇ ಈಸಿಯಾಗಿ ಈ ಯೋಜನೆಗಳಿಗೆ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ನೀವು ಬೇರೆ ಮನೆ ಚೇಂಜ್ ಮಾಡಿದ್ದೀರಾ ಅಥವಾ ಬಾಡಿಗೆ ಮನೇಲಿ ಇದ್ದವ್ರು ಇವಾಗ ಸ್ವಂತ ಮನೆಗೆ ಹೋಗಿದ್ದೀರಾ ಅಂತಂದರೆ ನೀವು ಹಳೇದನ್ನು ಕ್ಯಾನ್ಸಲ್ ಮಾಡಿ ಈಗ ಹೊಸದಾಗಿ ಹೋಗಿರೋ ಮನೆಗೆ ನೀವು ಗೃಹ ಜ್ಯೋತಿ ಯೋಜನೆ ಅಪ್ಲೈ ಮಾಡ್ಬೋದು. ನೀವು ಮತ್ತೆ ನೀವು ಬಾಡಿಗೆ ಮನೆಗೆ ಹೋಗಿದ್ದೀರಾ ಅಂತಂದರೆ ನಿಮ್ಗಿಂತ ಮುಂಚೆ ಯಾರಿದ್ರು ಅವರು ಯೋಜನೆಗೆ ಅಪ್ಲೈ ಮಾಡಿದ್ರು ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿಸಿ ಮತ್ತೆ ನೀವು ಆ ಮನೆಗೆ ಹೊಸದಾಗಿ ಅಪ್ಲೈ ಮಾಡ್ಬೋದು. ಹಾಗಾಗಿ ಎಲ್ಲರೂ ಕೂಡ ಈ ಯೋಜನೆನ ಉಪಯೋಗಿಸ್ಕೊಳ್ಳಿ. ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಅಪ್ರೂವಲ್ ಬಂದಿಲ್ಲ ಅಂತ ಈ ಯೋಜನೆಗಳನ್ನ ಉಪಯೋಗಿಸ್ಕೊಳೋದನ್ನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.